ಇನ್ನು ಬೆಂಗಳೂರಿನ ಕೋಗಿಲು ಅಕ್ರಮ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲದ ಗೂಡಾದ ನಿರಾಶ್ರಿತರಿಗೆ ಮನೆಗಳ ಹಂಚಿಕೆಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದಿಂದ ಜಿಬಿಎಗೆ ನಿವಾಸಿಗಳ ಪಟ್ಟಿಯನ್ನ ಸಲ್ಲಿಕೆ ಆಗಿಲ್ವಂತೆ ಇನ್ನೂ ಕೂಡ ಕೊಟ್ಟಿಲ್ವಂತೆ. ಕೊನೆ ಹಂತದ ನಿವಾಸಿಗಳ ಮಾಹಿತಿಯನ್ನ ಪರಿಶೀಲಿಸುತ್ತಿರುವ ಜಿಲ್ಲಾಡಳಿತ ಇಂದು ಜಿಲ್ಲಾಡಳಿತದಿಂದ ಜಿಬಿಎಗೆ ಸಲ್ಲಿಕೆಯಾಗುವಂತ ಫೈನಲ್ ಪಟ್ಟಿ ಕೂಡ ಸಲ್ಲಿಕೆ ಆಗುವಂತದ್ದು. ಜಿಬಿಎಗೆ ನಿವಾಸಿಗಳ ಮಾಹಿತಿಯನ್ನ ಸಲ್ಲಿಕೆಯಾದ ನಂತರ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ. ಪಟ್ಟಿಯನ್ನ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಲ್ಲಿಸಲಿದ್ದಾರೆ. ಬಳಿಕ ವರದಿ ಸರ್ಕಾರಕ್ಕೆ ಸಲ್ಲಿಸುವ ನಿಗಮದ ಅಧಿಕಾರಿಗಳು ಕೋಗಿಲು ಲೇಔಟ್ನಲ್ಲಿ 167 ಮನೆಗಳನ್ನ ತೆರವುಗೊಳಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾರ್ಯಾರಿಗೆ ನಿರಾಶ್ರಿತರು ಅನ್ನುವ ಮನೆಗಳನ್ನ ಹಂಚಿಕೆ ಮಾಡಲಾಗಿತ್ತು. ಆ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಬಿಎಗೆ ನಿವಾಸಿಗಳ ಪಟ್ಟಿ ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಕೊನೆ ಹಂತದ ನಿವಾಸಿಗಳ ಮಾಹಿತಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಜಿಲ್ಲಾಡಳಿತದ ಕಡೆಯಿಂದ. ಇಂದು ಜಿಲ್ಲಾಡಳಿತದಿಂದ ಜಿಬಿಎಗೆ ಫೈನಲ್ ಪಟ್ಟಿ ಕೂಡ ಸಲ್ಲಿಕೆಯಾಗುತ್ತೆ. ಜಿಬಿಎಗೆ ನಿವಾಸಿಗಳ ಮಾಹಿತಿಯನ್ನ ಕೂಡ ಸಲ್ಲಿಕೆಯಾದ ನಂತರ ಪಟ್ಟಿಯನ್ನ ಫೈನಲ್ ಮಾಡಲಾಗುವಂತದ್ದು. ಪಟ್ಟಿಯನ್ನ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಲ್ಲಿಸುತ್ತಾ ಇದ್ದಾರೆ. ಬಳಿಕ ವರದಿ ಸರ್ಕಾರಕ್ಕೆ ಸಲ್ಲಿಸುವ ನಿಗಮದ ಅಧಿಕಾರಿಗಳಿಂದ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಕೋಗಿಲು ಲೇಔಟ್ನಲ್ಲಿ 167 ಮನೆಗಳನ್ನ ತೆರವುಗೊಳಿಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೊಂದಲದ ಗೂಡಾಗಿದೆ. ರಾಜ್ ನ್ಯೂಸ್ ಕನ್ನಡ.